Welcome to Sanmargaha classes. Next question from whatever we do. Add suitable prefix to give the opposite word. ಓಕೆನಾ ಸೊ ಈ ವರ್ಡ್ಗೆ ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿಬಿಟ್ಟು ನೀವು ಅಪೋಸಿಟ್ ವರ್ಡ್ ನ ಕೊಡ್ಬೇಕು ಮಕ್ಕಳು. ಓಕೆ, it is dash possible for the poor people to have food in the post restaurants. Okay, in the posh restaurants actually. Okay, it is dash possible for the poor people to have food in the posh restaurants. Okay, now so here ಪಾಸಿಬಲ್ ಗೆ ನೀವು ಪ್ರಿಫಿಕ್ಸ್ ಅನ್ನ ಆಡ್ ಮಾಡಬೇಕು ಸೊ ದ್ಯಾಟ್ ಇಟ್ ಶುಡ್ ಗಿವ್ ಯು ದ ಆಪೋಸಿಟ್ ವರ್ಡ್ ಆಫ್ ಪಾಸಿಬಲ್. ಓಕೆ, ಸೊ ವಾಟ್ ಆರ್ ಪ್ರಿಫಿಕ್ಸಸ್? ಪ್ರಿಫಿಕ್ಸಸ್ ಆರ್ ದ ಲೆಟರ್ ಆರ್ ಗ್ರೂಪ್ ಆಫ್ ಲೆಟರ್ಸ್ ಆಡೆಡ್ ಎಟ್ ದ ಬಿಗಿನಿಂಗ್ ಆಫ್ ದ ವರ್ಡ್. ಒಂದು ಶಬ್ದದ ಪ್ರಾರಂಭದಲ್ಲಿ ಆಡ್ ಮಾಡುವಂತಹ ಲೆಟರ್ಸ್ ಅಥವಾ ಗ್ರೂಪ್ ಆಫ್ ಲೆಟರ್ಸ್ ನಾವು ಪ್ರಿಫಿಕ್ಸ್ ಅಂತ ಹೇಳ್ತೀವಿ ಮಕ್ಕಳೇ. ಓಕೆ, ಸೊ ಪ್ರಿಫಿಕ್ಸ್ ಅಲ್ಲಿ ಇವಾಗ ನೋಡಿ ಯಾವ್ಯಾವ ಪ್ರಿಫಿಕ್ಸ್ ಇರುತ್ತೆ. ಯು ಕ್ಯಾನ್ ಆಡ್ ಆರ್ ಇ, ಯು ಕ್ಯಾನ್ ಆಡ್ ಡಿ ಐ ಎಸ್, ಐ ಎನ್, ಪಿ ಆರ್ ಇ, ಐ ಆರ್, ಯು ಎನ್, ಐ ಎಂ, ಇ ಎಕ್ಸ್, ಎಸ್ ಯು ಬಿ ಎಟ್ಸೆಟ್ರಾ. ಓಕೆ, ಈ ರೀತಿ ಬೇರೆ ಬೇರೆ ಪ್ರಿಫಿಕ್ಸಸ್ ಇರುತ್ತೆ. ಸೊ ಈ ಪ್ರಿಫಿಕ್ಸ್ ಗಳಲ್ಲಿ ಯಾವುದನ್ನ ನೀವು ಪಾಸಿಬಲ್ ಅನ್ನೋ ವರ್ಡ್ಗೆ ಆಡ್ ಮಾಡ್ಬೋದು. ವಿಚ್ ಪ್ರಿಫಿಕ್ಸ್ ಯು ಕ್ಯಾನ್ ಆಡ್ ಟು possible? Anyone you cannot add. Okay, so you have to add the suitable prefix for the given word. So answer is here option A IN, option B UN, option C IM and option D DIS. ಈಗ ಪಾಸಿಬಲ್ ಅನ್ನ ಅಪೋಸಿಟ್ ವರ್ಡ್ ಮಾಡೋದಕ್ಕೆ ಯಾವ ಪ್ರಿಫಿಕ್ಸ್ ಅನ್ನ ನೀವು ಆಡ್ ಮಾಡಬಹುದು? ಐಎನ್ ಇಂಪಾಸಿಬಲ್ ಅಂತ ಹೇಳ್ತೀವ, ಅನ್ಪಾಸಿಬಲ್ ಅಂತ ಹೇಳ್ತೀವ, ಇಂಪಾಸಿಬಲ್ ಅಂತ ಹೇಳ್ತೀವ, ಆರ್ ಡಿಸ್ಪಾಸಿಬಲ್ ಅಂತ ಹೇಳ್ತೀವ? ಆನ್ಸರ್ ಇಸ್ ಆಪ್ಷನ್ ಸಿ ಐ ಎಂ. ಸೊ ಅಪೋಸಿಟ್ ವರ್ಡಿನ ಪಾಸಿಬಲ್ ವರ್ಡಿನ ಆಪೋಸಿಟ್ ವರ್ಡ್ ಯಾವುದು ಮಕ್ಕಳೇ? ಇಂಪಾಸಿಬಲ್ ಅಲ್ವಾ? ಸೊ ಐ ಎಂ ಅನ್ನ ಆಡ್ ಮಾಡಿದ್ರೆ ನಿಮ್ಗೆ ಇಂಪಾಸಿಬಲ್ ಸಿಗತ್ತೆ. ಓಕೆ, ಆನ್ಸರ್ ಇಸ್ ಆಪ್ಷನ್ ಸಿ ಐ ಎಂ. Thank you.